ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಮತ್ತು ಆ ಲಾಸ್ಟ್ ಇಯರ್ ಕಟ್ ಆಫ್ ಹೇಗೆ ಪಡ್ಕೊಳ್ಬೇಕು. ಈಗೇನಾಗ್ತದೆ, ನೀವು ಕೆ ಇ ವೆಬ್ಸೈಟಿಗೆ ಹೋಗಿಬಿಟ್ಟು ಲಾಸ್ಟ್ ಇಯರ್ 2023 ಕಟ್ ಆಫ್ ಅಂತ ನೀವು ತೊಗೊಂಡ್ಬಿಟ್ರಿ ಅಂತ ಅಂದರೆ, ಈಗ ನೋಡಿ ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಇದೆ, ಹೌದಾ? ಇದರಲ್ಲಿ 1G ಈಗ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಕ್ಯಾಟಗರಿ 1Gಗೆ 13,166 ಇದೆ. ಕ್ಯಾಟಗರಿ 1 ರೂರಲ್ಲಿಗೆ 16,214 ಇದೆ. ಹಾಗಾದರೆ ಈ 13,000 16,000 ಅನ್ನೋದು ಏನು? ಸೊ ಗೊತ್ತಿರಲಿ, ಇದು ಆಲ್ ಇಂಡಿಯಾ ರ್ಯಾಂಕ್ಸ್. ಹಾಗಾದರೆ ಈ ಒಂದು ಆಲ್ ಇಂಡಿಯಾ ರ್ಯಾಂಕನ್ನು ತಗೊಂಡು ಕಟ್ ಆಫಲ್ಲಿ ನಾವು ನಮ್ಮ ಪ್ರಿಯಾರಿಟಿ ಲೀಸ್ಟನ್ನು ರೆಡಿ ಮಾಡ್ಕೊಳ್ಬಹುದಾ ಅಂತ ನೀವು ಕೇಳಿದರೆ, ಸೊ ಇದು ಅಷ್ಟೊಂದು ಕರೆಕ್ಟಾಗಿ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಗೊತ್ತಿರಲಿ ನಿಮಗೆ, ಈ ಒಂದು ಕಟ್ ಆಫ್ ಅಂತ ನಾವೇನು ಹೇಳ್ತೀವಿ, ಯಾಕೆ ಅವಶ್ಯಕತೆ ಇರ್ತದ ಅಂತಂದರೆ, ನಿಮ್ಮ ಒಂದು ಪ್ರಿಯಾರಿಟಿ ಲೀಸ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಟ್ ಆಫಿನ ಅವಶ್ಯಕತೆ ಇರ್ತದೆ. ನಿಮಗೆ ಲಾಸ್ಟ್ ಇಯರ್ ನನ್ನ ಒಂದು ಮಾರ್ಕ್ಸಿಗೆ ಎಲ್ಲಿ ಸೀಟ್ ಸಿಕ್ಕಿದೆ ಅನ್ನೋದರ ಒಂದು ಅಂದಾಜು ಇತ್ತು ಅಂದರೆ, ಅಲ್ಲೇ ಈ ವರ್ಷ ಸಿಗ್ತದ ಅಂತ ಹೇಳೋದಿಲ್ಲ ನಾವು, ಬಟ್ ಒಂದು ಅಂದಾಜು ಸಿಕ್ತು ಅಂತ ಅಂದರೆ ಡೆಫಿನೆಟ್ಲಿ ಇಟ್ ಈಸ್ ಯೂಸ್ಫುಲ್ ಟು ಪ್ರಿಪೇರ್ ಪ್ರಿಯಾರಿಟಿ ಲಿಸ್ಟ್. ಸೊ ಅದಕ್ಕೆ ಕಟ್ ಆಫ್ ನಮಗೆ ಎಲ್ಲಿ ಸಿಗ್ತದ ಅಂತ ಅಂದರೆ, ನನ್ನ ಒಂದು ಮೊಬೈಲ್ ಆ್ಯಪಿನಲ್ಲಿ, ಆರ್ ಎಚ್ ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನೀವು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಆದಮೇಲೆ, ಸೊ ಮೊಬೈಲ್ ಆ್ಯಪಲ್ಲಿ ಈ ರೀತಿ ಪೇಯ್ಡ್ ಕೋರ್ಸಸ್ ಅಂತ ಕಾಣಿಸ್ತದೆ. ಈ ಒಂದು ಪೇಯ್ಡ್ ಕೋರ್ಸಸ್ ಅಂತ ಏನು ಕಾಣಿಸ್ತದೆ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 2023 ನೀಟ್ ಕಟ್ ಆಫ್ ಫಾರ್ ಆಲ್ ದ ಕ್ಯಾಟಗರಿ ಆಲ್ ದ ಕಾಲೇಜಸ್ ಅಂತ ಕಾಣಿಸ್ತದೆ. ಆ ಒಂದು ಫೋಲ್ಡರಿಗೆ ನೀವು ಹೋಗಿಬಿಟ್ರಿ ಅಂತ ಅಂದರೆ, ಸೊ ನಿಮಗೆ ನಿಮಗೆ ಏನೇನು ಸಿಗ್ತದ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. 85% ಕೋಟಾ ನಾನ್ ಎಚ್ ಕೆ ಕಾಲೇಜಸ್, ಆಲ್ ಇಂಡಿಯಾ ಕೋಟಾ ಕರ್ನಾಟಕ ಕಾಲೇಜಸ್, ಕರ್ನಾಟಕ ಡೀಮ್ಡ್ ಕಾಲೇಜಸ್, ಏಮ್ಸ್, ಜಿಪ್ಮರ್, ಕರ್ನಾಟಕ ಆಲ್ ಪ್ರೈವೇಟ್ ಕ್ಯಾಟಗರಿ ಪ್ರೈವೇಟ್ ಸೀಟ್ ಕಟ್ ಆಫ್, GMP ಇರ್ಬೋದು, GMPH ಇರ್ಬೋದು, ಲಿಂಗ್ವಿಸ್ಟಿಕ್ ಇರ್ಬೋದು, ರಿಲಿಜಿಯಸ್ ಮೈನಾರಿಟಿ ಇರ್ಬೋದು, ಇವೆಲ್ಲವೂ ಕೂಡ ಸಿಗ್ತದೆ. ಹಾಗಾದರೆ ನೀವು ಕೇಳ್ಬೋದು, ಸರ್ ನೀವು ಈಗ ಜಸ್ಟ್ ಹೇಳಿದಿರಿ ಮತ್ತು ಆಲ್ ಇಂಡಿಯಾ ರ್ಯಾಂಕ್ ನೋಡ್ಕೊಂಡು ನಮ್ಮ ಒಂದು ಪೊಸಿಷನ್ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆ್ಯಪಿನಲ್ಲಿ ಏನು ಮಾಡಿದ್ದೀನಿ ಅಂದರೆ, ಎಲ್ಲ ಆಲ್ ಇಂಡಿಯಾ ರ್ಯಾಂಕಿಗೆ ನಿಮಗೆ ಯಾವ ಮಾರ್ಕ್ಸ್ ಇತ್ತು ಅನ್ನೋದನ್ನು ಕೂಡ ನಾನು ಮ್ಯಾಪ್ ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ನನ್ನ ಒಂದು ಎನರ್ಜಿ ಅಂದ ಟೈಮನ್ನು ಹಾಕಿರೋದಕ್ಕೆ ನಾನು ಇದಕ್ಕೆ ಕಾಸ್ಟನ್ನು ಇಟ್ಟಿರೋದು 499 ರುಪೀಸ್. ಸೊ ಇನ್ನು 5 ದಿವಸ ಆದಮೇಲೆ ಇದು 799 ಆಗ್ತದೆ. ಸೊ ಅಷ್ಟರೊಳಗೆ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಅಂದರೆ 499 ರುಪೀಸಲ್ಲಿ ನಿಮಗೆ ಇವೆಲ್ಲ ಕಟ್ ಆಫ್ಗಳು ಸಿಗ್ತದೆ. ನೀವು ಮತ್ತೆ ಬೇರೆ ಯಾವುದೇ ರೀತಿಯ ಯಾವುದೇ ಕಟ್ ಆಫನ್ನು ನೋಡೋವಂಥ ಅವಶ್ಯಕತೆ ಇಲ್ಲ. ಈ ಒಂದು ಬೇಸಿಸ್ ಮೇಲೆ ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡಿಕೊಂಡು ಚಾಯ್ಸ್ ಎಂಟ್ರಿ, ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ಸರ್ ಪ್ರೂಫ್ ತೋರಿಸಿ ಅಂತ ಅಂದರೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಸ್ಟೇಟ್ ಕೋಟಾ HK ಕಟ್ ಆಫ್ ಅಂತ ಇದೆ. ಸ್ಟೇಟ್ ಕೋಟಾ HK ಕಟ್ ಆಫನ್ನು ನಾನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ, ಹೌದಾ? ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿರುವಂಥದ್ದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 1H ಕ್ಯಾಟಗರಿಗೆ 18,134 ಸ್ಟಾಪ್ ಆಗಿತ್ತು. ಈ 18,134ಗೆ ಮಾರ್ಕ್ಸ್ ಎಷ್ಟಿತ್ತು ಅನ್ನೋದನ್ನು ನಾನಿಲ್ಲಿ ಮ್ಯಾಪ್ ಮಾಡಿರುವಂಥದ್ದು 620 ಮಾರ್ಕ್ಸ್. ಅದೇ ರೀತಿ SCH ಕ್ಯಾಟಗರಿ, GMH ಕ್ಯಾಟಗರಿ ನೋಡಿ 4,750ಗೆ ಸ್ಟಾಪ್ ಆಗಿತ್ತು. ನಿಮಗೆ ಇಲ್ಲಿ ವಿತ್ ಮಾರ್ಕ್ಸ್ ಸಿಕ್ಬಿಡ್ತದೆ, 660 ಮಾರ್ಕ್ಸ್ ಸಿಕ್ಬಿಡ್ತದೆ. ಲಾಸ್ಟ್ ಇಯರ್ ಈ ಒಂದು ಕಟ್ ಆಫನ್ನು ಮೋರ್ ದ್ಯಾನ್ 2,500 ಸ್ಟೂಡೆಂಟ್ಸ್ಗಳು ಪರ್ಚೇಸ್ ಮಾಡ್ಕೊಂಡು ಇದರ ಯೂಸನ್ನು ತೊಗೊಂಡಿದ್ದಾರೆ. ಈ ವರ್ಷ ಆಲ್ರೆಡಿ 1000+ ಸ್ಟೂಡೆಂಟ್ಸ್ಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಕೇವಲ 5 ದಿವಸ 499 ಇರ್ತದೆ, ಅದಾದಮೇಲೆ 799 ಆಗ್ತದೆ. ಅಷ್ಟರೊಳಗೆ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಯೂಸ್ಫುಲ್. ಈ ರೀತಿಯಾಗಿ ನಿಮಗೆ ಎಲ್ಲದೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕರ್ನಾಟಕ ಪ್ರೈವೇಟ್ ಕಾಲೇಜ್ ನಿಮಗೆ ಈಗ GMP ಕ್ಯಾಟಗರಿ ಬೇಕು ನೋಡಿ, ಎಲ್ಲ ಕ್ಯಾಟಗರಿ ನಿಮಗೆ ವಿತ್ ಕಟ್ ಆಫ್ ಮಾರ್ಕ್ಸ್ ವಿತ್ ರ್ಯಾಂಕ್ ಕಂಡುಬಿಡ್ತದೆ, ಹೌದಾ? ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇದರಲ್ಲೂ ಕೂಡ ನೋಡಿ, ಹೌದಾ? ಸೆಂಟ್ ಜಾನ್ಸ್ ಮೆಡಿಕಲ್ ಕೆಂಪೇಗೌಡ ತಗೊಳ್ಳಿ, ಓಪನ್ ಕ್ಯಾಟಗರಿ ಅಂದರೆ ನಾನ್ ಕರ್ನಾಟಕ. GMP 71,463ಗೆ ಲಾಸ್ಟ್ ಇಯರ್ ಸ್ಟಾಪ್ ಆಗಿತ್ತು 541 ಮಾರ್ಕ್ಸಿಗೆ. ಸೊ GMPH 519ಗೆ ಸ್ಟಾಪ್ ಆಗಿತ್ತು. ಸೊ ಈ ರೀತಿಯಾಗಿ ಪ್ರತಿಯೊಂದು ರ್ಯಾಂಕಿಗೆ ನಿಮ್ಮ ಮಾರ್ಕ್ಸನ್ನು ಕೂಡ ಮ್ಯಾಪ್ ಮಾಡಿ ಕೊಟ್ಟಿರುವಂಥದ್ದು, ಅದು ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತದೆ.
ನೀವು ಹೇಳ್ಬೋದು ಸರ್ ಹಾಗಾದರೆ ಇಲ್ಲಿ ಅವರ ಒಂದು ವೆಬ್ಸೈಟಲ್ಲಿ ಕೊಟ್ಟಿರುವಂತಹ ಆಲ್ ಇಂಡಿಯಾ ರ್ಯಾಂಕ್ ನಮಗೆ ಯಾಕೆ ಹೆಲ್ಪ್ ಆಗೋದಿಲ್ಲ? ಫಸ್ಟ್ ಆಫ್ ಆಲ್ ಗೊತ್ತಿರಲಿ, ಈ ಆಲ್ ಇಂಡಿಯಾ ರ್ಯಾಂಕ್ ಏನಿದೆಯಲ್ಲ, ಆಲ್ ಇಂಡಿಯಾ ರ್ಯಾಂಕ್, ಇದನ್ನು ತಗೊಂಡೇನೆ ನಮ್ಮ KEA ಅವರು ಕೌನ್ಸಿಲಿಂಗನ್ನು ಮಾಡುವಂಥದ್ದು. ಸೊ ಬೇರೆ ಎಲ್ಲ ಸ್ಟೇಟ್ಗಳು ಕೂಡ ಒಂದು ಸ್ಟೇಟ್ ಮೆರಿಟ್ ಲೀಸ್ಟನ್ನು ಕೊಡ್ತದೆ, ಸ್ಟೇಟ್ ಮೆರಿಟ್ ಲೀಸ್ಟನ್ನು ರಿಲೀಸ್ ಮಾಡ್ತವೆ. ಬಟ್ ನಮ್ಮ ಕರ್ನಾಟಕ ಮಾತ್ರ ಮಾಡೋದಿಲ್ಲ. ಈ ವರ್ಷ ಏನು ಮಾಡಿದರೆ ಮಾಡಬೇಕು, ಯಾಕಂದರೆ ಡೈರೆಕ್ಟರ್ ಚೇಂಜ್ ಆಗಿದ್ದಾರೆ, ನೋಡೋಣ ಡೈರೆಕ್ಷನ್ ಚೇಂಜ್ ಆಗ್ತದೇನೋ ಅಂತ. ಸೊ ಈ KEA ಕೌನ್ಸಿಲಿಂಗಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ ಮಾಡಿದಾಗ, ಆಲ್ ಇಂಡಿಯಾ ರ್ಯಾಂಕ್ ಅಂದ್ರೇನು? ಈಗ ನೋಡಿ, ಫಾರ್ ಎಕ್ಸಾಂಪಲ್ 1 lakh to 23 lakh ಸ್ಟೂಡೆಂಟ್ ಈ ವರ್ಷ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳು ಬರೆದಿರುವಂಥದ್ದು. ನಮ್ಮ ಕರ್ನಾಟಕದಿಂದ ಬರೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 1,50,000, ಅಂದರೆ 1.5 lakh. ಹಾಗಾದರೆ ಈ 1.5 lakh ವಿದ್ಯಾರ್ಥಿಗಳು ಯಾವ ರೇಂಜಲ್ಲಿ ಬರ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಈಗ? ಇಲ್ಲ. ಅದಕ್ಕೆ ನಾನು ಹೇಳೋದು, ಕಟ್ ಆಫನ್ನು ನೋಡಬೇಕಾದ್ರೆ ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿದರೆ ನಿಮಗೆ ಸರಿಯಾದ ಐಡಿಯಾ ಸಿಗೋದಿಲ್ಲ. ಸೊ ಆಲ್ ಇಂಡಿಯಾ ರ್ಯಾಂಕಿನ ಬದಲಾಗಿ ಅದರ ಪಕ್ಕದಲ್ಲಿ ಮಾರ್ಕ್ಸು ಇದ್ದು ಬಿಟ್ಟರೆ ನಿಮಗೆ ಬಹಳ ಈಸಿ ಆಗಿಬಿಡ್ತದೆ ಅನ್ನೋದಕ್ಕೆ ನಾನು ಮಾರ್ಕ್ಸನ್ನು ಕೂಡ ಮ್ಯಾಪ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಈಗ ಹಾಗಾದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಆಲ್ ಇಂಡಿಯಾ ರ್ಯಾಂಕ್ ಪ್ರಕಾರ, ಆಲ್ ಇಂಡಿಯಾ ರ್ಯಾಂಕ್ 1 to 10K ಒಳಗೆ ಆಲ್ ಇಂಡಿಯಾ ರ್ಯಾಂಕ್ ಕೇವಲ ಈ ವಿದ್ಯಾರ್ಥಿಗಳು ಗೊತ್ತಿರಲಿ, ಹಿಂದಿನ ವರ್ಷ ಈಗ ಫಾರ್ ಎಕ್ಸಾಂಪಲ್ 2023ಯಲ್ಲಿ 1 to 10K ಆಲ್ ಇಂಡಿಯಾ ರ್ಯಾಂಕಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅಂದ್ಕೊಳ್ಳಿ, ಸೊ ಫಾರ್ ಎಕ್ಸಾಂಪಲ್ 350 ಸ್ಟೂಡೆಂಟ್ಸ್ ಇದ್ದರು ಅಂತ ಅಂದ್ಕೊಳ್ಳಿ. ಈ ವರ್ಷನೂ 350ನೇ ಇರ್ತಾರ? ಇಲ್ಲ. ಈ ವರ್ಷ 2024ಅಲ್ಲಿ 1 to 10,000 ರ್ಯಾಂಕಲ್ಲಿ ಮೇ ಬಿ 450 ಸ್ಟೂಡೆಂಟ್ಸ್ಗಳು ಬರ್ಬೋದಲ್ಲ, ಪಾಸಿಬಿಲಿಟಿ ಏನಿಲ್ಲ. ಅದಕ್ಕೆ ನಾನು ಹೇಳಿರೋದು, ಈ ವರ್ಷ ಏನಾದರೂ ಈ ಒಂದು ರ್ಯಾಂಕ್, ಸೊ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಜನರಲ್ ಮೆರಿಟಿಗೆ 2995ಗೆ ಸೀಟ್ ಸಿಕ್ಕಿದೆ ಅಂದರೆ, ಹಿಂದಿನ ವರ್ಷ ಈ ವರ್ಷಕ್ಕೂ ಅರೌಂಡ್ 3000 ಅರೌಂಡೇ ನಮಗೆ ಸೀಟ್ ಸಿಗ್ತದ ಅನ್ನೋದು ರಾಂಗ್. ಅದು ಎಷ್ಟೇ ಮಾರ್ಕ್ಸ್ ಬೇಕಾದರೂ ಸಿಗ್ಬೋದು, ಯಾವ ರ್ಯಾಂಕಿಗೆ ಬೇಕಾದರೂ ಸಿಗ್ಬೋದು. ಆದ್ರೆ ನಾನು ಹೇಳೋದೇನು, ಈಗ 2995 ಅನ್ನೋದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಒಂದು 675 ಮಾರ್ಕ್ಸಿಗೆ ನಿಂತಿರುವಂಥದ್ದು ಬೆಂಗಳೂರು ಮೆಡಿಕಲ್ ಕಾಲೇಜ್. ಈ ವರ್ಷ ಆ ಒಂದು ಮಾರ್ಕ್ಸ್ ಏನಿದೆ ನಿಮಗದು ಗೊತ್ತಾಯಿತು ಅಂದರೆ, ಆ ಒಂದು ಮಾರ್ಕ್ಸಿಗೆ, ಆ 675 ಮಾರ್ಕ್ಸಿಗೆ ಈ ವರ್ಷ ಒಂದು 10ರಿಂದ 15 ಮಾರ್ಕ್ಸನ್ನು ನೀವು ಆ್ಯಡ್ ಮಾಡಿಕೊಳ್ಳಬಹುದು. ಜನರಲ್ಲಿ ಏನಾಗ್ತದೆ, 650 ಪ್ಲಸ್ ಇರುವಂಥದ್ದು ಅಷ್ಟು ಚೇಂಜ್ ಆಗದೇ ಇದ್ದರೂ ಕೂಡ ಅದಕ್ಕಿಂತ ಕೆಳಗಡೆ ಇರುವಂಥದ್ದು. ಸೊ ಈ ವರ್ಷ 685 ಪ್ಲಸ್ಸಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸ್ಟಾಪ್ ಆಗ್ಬೋದು. ಸೊ ನಿಮಗೊಂದು ಐಡಿಯಾ ಬರ್ತದೆ, ಈಗ ನಂದು 680 675 ಆಗಿದೆ, ನಾವು ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಗ್ಗೆ ಥಿಂಕ್ ಮಾಡ್ಬೋದು ಅಂತ. ಆದರೆ ಈ ಆಲ್ ಇಂಡಿಯಾ ರ್ಯಾಂಕ್ ನೋಡಿದ್ರೆ ನಿಮಗೆ ಏನು ಗೊತ್ತಾಗ್ತದೆ? ಏನೂ ಇಲ್ಲ. ನೋಡಿ, ಸೆಕೆಂಡ್ ರೌಂಡಲ್ಲಿ ಈ ರೀತಿ ಬಿಟ್ಬಿಟ್ರು. ಹೇಗೆ? ಈ ರೀತಿ ನೋಡಿ, ಈ ರೀತಿ ಬಿಟ್ಬಿಟ್ರು. ಇದರಲ್ಲಿ ನಿಮಗೆ ಏನು ಗೊತ್ತಾಗ್ತದೆ ಹೇಳಿ? ಈಗ ಫಾರ್ ಎಕ್ಸಾಂಪಲ್ 70,380ಗೆ ಚಾಮರಾಜನಗರದಲ್ಲಿ ಸೀಟ್ ಸಿಕ್ಕಿದೆ. ಹಾಗಾದರೆ ಈ 70,380ಗೆ ರ್ಯಾಂಕ್ ಎಷ್ಟು? ಆ ರ್ಯಾಂಕ್ 2AK ಕ್ಯಾಟಗರಿಯಲ್ಲಿ ಈ ರ್ಯಾಂಕಿಗೆ ಮಾರ್ಕ್ಸ್ ಎಷ್ಟು ಅಂತ ಅನ್ನೋದು ನನ್ನ ಒಂದು ಆ್ಯಪಲ್ಲಿ ನಿಮಗೆ ಗೊತ್ತಾಗ್ತದೆ. ಕೇವಲ 499 ರೂಪೀಸಿಗೆ. ಅದಕ್ಕೆ ಹೇಳಿದ್ದೀನಿ, ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ನೆಕ್ಸ್ಟ್ 5 days 499, ಅದಾದಮೇಲೆ 799 ಇರ್ತದೆ, ಅಷ್ಟರೊಳಗೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಈ 450 ಸ್ಟೂಡೆಂಟ್ಸ್ ಇದ್ದಾರೆ. ಈ 450 ಸ್ಟೂಡೆಂಟ್ಸಿಗೆ ಹಾಗಾದ್ರೆ 1 to 10,000 ರ್ಯಾಂಕ್ ಒಳಗೆ ಎಷ್ಟು ರ್ಯಾಂಕ್ ಬೇಕಾದ್ರೂ ಬರ್ಬೋದಲ್ಲ. ಈಗ ನೋಡಿ, 1 to 100 ಒಳಗೆ 2 ಸ್ಟೂಡೆಂಟ್ಸ್ ಇರ್ಬೋದು. ಸೊ 100 to 5,000 ಒಳಗೆ ಆಲ್ಮೋಸ್ಟ್ ಅನ್ಬೋದು ಈಗ 150 ಸ್ಟೂಡೆಂಟ್ಸ್ಗಳಿರ್ಬೋದು. ಸೊ ಈ ರೀತಿಯಾಗಿ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ನಮ್ಮ 85% ಸ್ಟೇಟ್ ಕೋಟಾದಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾವು ಆಲ್ ಇಂಡಿಯಾ ರ್ಯಾಂಕನ್ನು ನೋಡಿದ್ರೆ ನಮಗಷ್ಟು ಹೆಲ್ಪ್ ಆಗೋದಿಲ್ಲ. ಆಲ್ ಇಂಡಿಯಾ ರ್ಯಾಂಕ್ ಅನ್ನೋದು 23 ಲಕ್ಷದ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವಂಥದ್ದು. ಒಂದೊಮ್ಮೆ KEA ಅವರೇನಾದರೂ 1.5 ಲಕ್ಷಕ್ಕೆ ರ್ಯಾಂಕನ್ನು ಅನೌನ್ಸ್ ಮಾಡಿದರೆ ಸೊ ನಮಗೊಂದು ಕರೆಕ್ಟ್ ಐಡಿಯಾ ಬಂದುಬಿಡ್ತಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, 1.5 lakh ಸ್ಟೂಡೆಂಟ್ಸ್ಗಳು ಬರೆದಿರೋದಕ್ಕೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಜೊತೆ ಮಾರ್ಕ್ಸು ಸಿಕ್ಬಿಡ್ತು ಅಂತ ಅಂದರೆ ನಿಮಗೊಂದು ಐಡಿಯಾ ಬರ್ತದೆ. ಅಟ್ಲೀಸ್ಟ್ ಆ ಒಂದು ಮಾರ್ಕ್ಸಿಗೆ 10ರಿಂದ 12, 15 ಮಾರ್ಕ್ಸನ್ನು ಆ್ಯಡ್ ಮಾಡಿಕೊಂಡು ಒಂದು ಕಟ್ ಆಫ್ ನೀವು ಇಮ್ಯಾಜಿನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಒಂದು ಪ್ರಿಯಾರಿಟಿ ಲಿಸ್ಟನ್ನು ಅಥವಾ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದನ್ನು ಯೋಚನೆ ಮಾಡ್ಬೋದು, ಅಥವಾ ಒಂದು ಸಮಾಧಾನ ಸಿಗ್ತದ ಅನ್ನೋದು ನಾನು ಹೇಳ್ತಾ ಇರುವಂಥದ್ದು. ಇವೆಲ್ಲದರ ಜೊತೆಗೆ
ನಿಮಗೇನಾದರೂ ನನ್ನ ಕಡೆಯಿಂದ ಪೇಡ್ ಗೈಡೆನ್ಸ್ ಬೇಕು ಅಂತ ಇದ್ದರೆ KCET ಮತ್ತು NEET ಎರಡಕ್ಕೂ ಕೌನ್ಸಿಲಿಂಗ್ ಬೇಕು ಅಂದರೆ ಮೆಸೇಜ್ ಮಾಡಬೇಕು. ವಾಟ್ಸಪ್ಪಲ್ಲಿ ಕಾಲ್ ಮಾಡೋದಕ್ಕೆ ಹೋಗಬೇಡಿ, ಮೆಸೇಜ್ ಮಾಡಿ 8277448606. ಸೊ ಇದರಲ್ಲಿ ಎಸ್ಪೆಷಲಿ ಫಾರ್ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಮ ಅಟ್ಲೀಸ್ಟ್ ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ನೀವು ಕಳಿಸಿದರೆ ನಾನು ಹೇಳ್ತೀನಿ ನಿಮಗೆ ಸೀಟ್ ಸಿಗೋ ಚಾನ್ಸ್ ಇದೆಯಾ, ಯಾವ ಟೈಪ್ ಸೀಟ್ ಸಿಗಬಹುದು, ಗೌರ್ಮೆಂಟಿನ ಪ್ರೈವೇಟಾ ಅಂಥೇಳಿ. ಸೊ ಆವಾಗ ನಿಮಗೇನಾದರೂ ಎಸ್ ಅಂತ ಇದ್ದರೆ ಯು ಕ್ಯಾನ್ ಜಾಯಿನ್ ಮೈ ಪೇಡ್ ಗೈಡೆನ್ಸ್ ಕೋರ್ಸ್. ಸೊ ಪೇಡ್ ಗೈಡೆನ್ಸ್ ಕೋರ್ಸ್ ನಾವಿಲ್ಲಿ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಈಗ ಕೆಲವೊಂದಷ್ಟು ಸಮಯದಲ್ಲಿ ವಿದ್ಯಾರ್ಥಿಗಳಾಗಲಿ ಪಾಲಕರಾಗಲಿ ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿರ್ತೀವಿ, ಅದನ್ನೆಲ್ಲ ನೋಡಿಕೊಂಡು ಕೂಡ ನೀವು ಮಾಡ್ಬೋದು. ಬಟ್ ಕೆಲವೊಂದು ಸಂದರ್ಭದಲ್ಲಿ 1-to-1 ಪರ್ಸ್ನಲ್ ಆಗಿ ನೀವು ಕಾಲ್ ಮಾಡಿಬಿಟ್ಟು ಮೆಸೇಜ್ ಮಾಡಿಬಿಟ್ಟು ನೀವು ಆ ಒಂದು ಇನ್ಫಾರ್ಮೇಷನ್ ತೊಗೊಂಡ್ರಿ ಅಂದರೆ ನಿಮಗೂ ಒಂದು ಸಮಾಧಾನ ಇರ್ತದೆ, ಹೌದಾ? ಸೊ ಎಷ್ಟೋ ಲಕ್ಷಗಟ್ಟಲೆ ಕೊಟ್ಟುಬಿಟ್ಟು ನೀವು ಕಾಲೇಜಿಗೆ ಹೋಗ್ತಾ ಇದ್ದೀರಿ, ಅಂತಹ ಕಾಲೇಜು, ಒಳ್ಳೆಯ ಕಾಲೇಜು ನಿಮ್ಮ ಕೈಯಿಂದ ಮಿಸ್ ಆಗಬಾರ್ದು, ಹೌದಾ? ಯಾವುದೋ ಒಂದು ಮಿಸ್ಟೇಕ್ ಆಗಿಬಿಟ್ಟು ಸೈಬರ್ದವರು ಮಾಡುವಂಥ ಮಿಸ್ಟೇಕಿಂದಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ ಅನ್ನೋವಂಥ ಮಾಡುವಂಥ ಮಿಸ್ಟೇಕಿಂದಾಗಲಿ, ಸೊ ಅದಕ್ಕೆ ಅವೆಲ್ಲ ಮಿಸ್ಟೇಕ್ಸ್ಗಳು ಆಗಬಾರ್ದು ಅಂತಂದರೆ ದಯವಿಟ್ಟು ನಿಮಗೆ ಬೇಕು ಅಂತ ಇದ್ದರೆ ಪೇಡ್ ಗೈಡೆನ್ಸನ್ನು ಜಾಯ್ನ್ ಆಗಿ. ಒಂದು ಸರಿ ಜಾಯ್ನ್ ಆದಮೇಲೆ ರೀಫಂಡ್ ಇರೋದಿಲ್ಲ. ಆದರೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಸುಮ್ಮನೆ ನೀವು ನನಗೆ 250 ಮಾರ್ಕ್ಸ್ ಇದೆ ನಾನು ಜಾಯ್ನ್ ಆಗ್ತೀನಿ ಅಂದರೆ ನಾನು ಓಪನ್ ಆಗಿ ಹೇಳಿಬಿಡ್ತೀನಿ, ನಿಮಗೆ ಬೇಜಾರಾದರೂ ಪರವಾಗಿಲ್ಲ, ಜಾಯ್ನ್ ಆಗಬೇಡಿ, ಯಾಕಂದರೆ ಸೀಟ್ ಸಿಗೋದಿಲ್ಲ ಅಂತ. ಸೊ ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋದನ್ನು ಕೂಡ ನಾನಿಲ್ಲಿ ಹೇಳಿರ್ತೀನಿ. ಸೊ ಹೇಳಿದ ಮೇಲೆ ಯಾವ ಕಾಲೇಜು ಏನು ಕತೆ ಮುಂದೆ ಅದು ನೀವು ನಮ್ಮ ಜೊತೆ ಜಾಯ್ನ್ ಆದಾಗ ಹೇಳೋ ಅಂಥದ್ದು. ಸೊ ಆದರೆ ಸೀಟ್ ಅಟ್ಲೀಸ್ಟ್ ಸಿಗ್ತದೋ ಇಲ್ಲೋ ಅಂತ ಹೇಳ್ತೀನಿ. ಎಕ್ಸ್ಪೆಕ್ಟೆಡ್ ಸ್ಕೋರನ್ನು ಮೆಸೇಜ್ ಮಾಡಿ, ಅದಾದ ಮೇಲೆ ನೀವು ಬೇಕಂದರೆ ನನ್ನ ಒಂದು ಪರ್ಸ್ನಲ್ ಗೈಡೆನ್ಸನ್ನು ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ನಿಮಗೆ ಎಷ್ಟು ಆಗ್ತದ, ಪ್ರೊಸೀಜರ್ ಏನು ಅನ್ನೋದನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರ್ತೀನಿ. ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗಬೇಡಿ, ನಾನು ಪಿಕ್ ಮಾಡದೇ ಇರಬಹುದು ಕಾಲನ್ನು, ರೈಟ್? ಅದಕ್ಕೆ ನಿಮಗೇನಾದರೂ ಬೇಕು ಅಂದರೆ ಮೆಸೇಜ್ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಿಯಾರಿಟಿ ಲಿಸ್ಟ್, ನಾನು ಯಾಕೆ ಈ ಒಂದು ಪ್ರಿಯಾರಿಟಿ ಲಿಸ್ಟ್ ತೊಗೊಂಡ್ರೆ ನಿಮಗೆ ಕಟ್ ಆಫನ್ನು ತೊಗೊಂಡು ನಿಮಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಕಟ್ ಆಫ್ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನೀವು ಲಾಗಿನ್ ಆದಮೇಲೆ ಈ ರೀತಿಯಾಗಿ ಕಾಣಿಸುವಂಥದ್ದು, ಈ ರೀತಿಯಾಗಿ ಪೇಡ್ ಕೋರ್ಸಸ್ ಕಾಣಿಸ್ತದೆ. ಅದನ್ನು ಕ್ಲಿಕ್ ಮಾಡಿ 2023 ನೀಟ್ ಕಟ್ ಆಫ್ ಅಂತ ಇದೆ, ಅದನ್ನು ಪರ್ಚೇಸ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ, ರೈಟ್? ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.